श्री उदय पाटिल जी, सिंडिकेट मेंबर, गुलबर्गा यूनिवर्सिटी, फाउंडर प्रेसिडेंट अखिल कर्नाटक, डॉक्टर अजय सिंह अभिमंगल बलगा, डिस्ट्रिक्ट यूथ प्रेसिडेंट अखिल भारत वीरशैव लिंगायत महासभा को चीफ गेस्ट बनाकर फ्लैग होस्टिंग कराई गई, जहां पर श्री सिद्धरामेश्वर आनत मट्टू बड़ा माकाला स्कूल कोटनूर डी पे। जी हाँ, ये बहुत ही इंपॉर्टेंट ओकेजन रहा जहाँ पर रिपब्लिक डे सेलिब्रेट किया गया और आने वाले वक्त में उन्होंने कहा कि फाइनेंशियल एड स्टूडेंट्स को उनके एजुकेशन डेवलपमेंट के लिए वो सपोर्ट करेंगे। और आपको बता दें, उदय पाटिल जी हमेशा से लोगों के हित में काम करते आए हैं, काफ़ी सोशली एक्टिव भी हैं और बहुत ही डाउन टू अर्थ नेचर के हैं। और उन्होंने स्कूल में रिपब्लिक डे सेलिब्रेट करते हुए बच्चों के साथ अच्छा वक्त बिताया। ಶ್ರೀ ಸಿದ್ದರಾಮೇಶ್ವರ ಗುರುಗಳ ಮಠದಲ್ಲಿ ನಡೆಯುತ್ತಾ ಭೂತ ಬಸವ ಅಂಬೇಡ್ಕರ್ ಅವರನ್ನ ಮಠದಲ್ಲಿ ನಡೆಯುತ್ತಾ ಇವತ್ತು ನಮ್ಮ ಶ್ರೀ ಯಲ್ಲಾಲಿಂಗೇಶ್ವರ ನಿರ್ಗತಿಕ ಮಕ್ಕಳ ಕೂಟಕ್ಕೆ 26ನೇ ಜನವರಿಯ ಗಣರಾಜ್ಯೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ಟೇಜ್ ಮೇಲೆ ಆಶೀರ್ವಾದ ನನ್ನ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಗೌಡರಿಗೂ ಕೂಡ ನಮಸ್ಕಾರ ಹೇಳುತ್ತಾ, ನಮ್ಮ ಶರಣು ಅವರು ಸುಮಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವರು ಮಾತ್ರ ಈ ಮಕ್ಕಳ ಒಂದು ಬೆಳವಣಿಗೆಗೋಸ್ಕರ, ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಯಾವತ್ತೂ ಕೂಡ ಒಂದು ಹೆಜ್ಜೆಯನ್ನು ಹಿಂದಿಡದೆ ಮುನ್ನುಗ್ತಾ ಇದ್ದಾರೆ. ಅದ್ರ ಜೊತೆಗೆ ಸುಮಾರು ಕೆಲವೊಂದು ಸಮಯದಲ್ಲಿ ಅವರ ಆರೋಗ್ಯವು ಕೂಡ ಬಹಳ ಕಷ್ಟದಲ್ಲಿದ್ದಾಗ ಆರೋಗ್ಯಕ್ಕೆ ಗಮನ ಕೊಡದೆ ಅತಿ ಹೆಚ್ಚಿನ ಗಮನವನ್ನ ಈ ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ, ವಿದ್ಯಾರ್ಥಿಗಳ ಶಿಕ್ಷಣಕ್ಕೋಸ್ಕರ, ಈ ಒಂದು ಶಾಲೆಗೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಒಂದೇ ಮಾತ್ರ ಹೇಳ್ಬೇಕಪ್ಪ ಅಂದ್ರೆ, ಶರಣು ಹೆಂಗದಾರಪ್ಪ ಅಂತಂದ್ರೆ ಅವರು ಮೇಲ್ಬತ್ತಿ ತರ, ಮೇಲ್ಬತ್ತಿ ಗೊತ್ತಲ್ಲ, ಮೇಲ್ಬತ್ತಿ ತನ್ನನ್ನು ತಾನು ಸುಟ್ಟು ಬೇರೆಯವರಿಗೆ ಬೆಳಕು ಕೊಡುತ್ತೆ ಅಂತ ಒಂದು ಜೀವನ ನಮ್ಮ ಶರಣವಾಗಿದೆ. ಅದ್ರ ಜೊತೆಗೆ ಮಕ್ಕಳೇ, ನಿಮಗೂ ಕೂಡ ಒಂದು ಮಾತು ಹೇಳ್ತೀನಿ, ನೀವು ಕೂಡ ನೀನು ಅಂಬೇಡ್ಕರ್ ಆಗ್ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೇಕು, ನೀನು ಸುಭಾಷ್ ಚಂದ್ರ ಬೋಸ್ ಆಗ್ಬೇಕು, ನೀನು ಮಹಾತ್ಮ ಗಾಂಧಿ ಆಗ್ಬೇಕು. ಯಾಕಂದ್ರೆ ಅವರಲ್ಲಿರುವಂತ ಎಲ್ಲಾ ಸಿದ್ಧಾಂತಗಳನ್ನ, ತತ್ವಗಳನ್ನ ನೀವೆಲ್ಲ ಓದ್ಬೇಕು. ಯಾಕಂದ್ರೆ ನೀವೆಲ್ಲ ನಮ್ಮ ಭಾರತ ದೇಶದ ಭವಿಷ್ಯ, ನಮ್ಮ ದೇಶದ ಭವಿಷ್ಯ ಎಲ್ಲ ನಿಮ್ಮ ಕೈಯಲ್ಲಿದೆ. ನೀವೇ ನಮ್ಮ ದೇಶದ ಭವಿಷ್ಯ. ನಮ್ಮ ದೇಶದ ಅಭಿವೃದ್ಧಿ ಆಗಬೇಕಾದ್ರೂ ಕೂಡ ಮುಂದೆ ಬರುವಂತ ವಿದ್ಯಾರ್ಥಿಗಳೇ, ನಿಮ್ಮಂದ್ರೆ ನಮ್ಮ ದೇಶ ಉದ್ಧಾರ ಆಗಬೇಕು, ನಿಮ್ಮಿಂದ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು. ಅದಕ್ಕೋಸ್ಕರ ನೀವೆಲ್ಲ ನಮ್ಮ ಭಾರತ ದೇಶದ ಭವಿಷ್ಯದ ನಾಯಕರು. ನೀವೆಲ್ಲ ಚೆನ್ನಾಗಿ ಓದಬೇಕು. ಈ ನೋಡಿ, ಅಲ್ಲೊಂದು ರಾಷ್ಟ್ರೀಯ ಹೂವು ಇದೆ, ರಾಷ್ಟ್ರೀಯ ಲಾಂಛನ, ರಾಷ್ಟ್ರೀಯ ಧ್ವಜ, ಇದೆಲ್ಲ ಯಾರು ಬರ್ಕೊಟ್ರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ಇದೆಲ್ಲವೂ ಕೂಡ ಇದೆ. ಶೋಷಣೆಗೆ ಒಳಗಾಗಿರುವಂತ ಎಲ್ಲರನ್ನ ಮೇಲೆತ್ತುವಂತ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ. ಇಡೀ ಜಗತ್ತಿನಲ್ಲಿಯೇ ನಮ್ಮ ದೇಶದ ಸಂವಿಧಾನ ಆಡಳಿತಾತ್ಮಕ ಸಂವಿಧಾನ ಅಂತ ಹೇಳ್ತಾರೆ. ಅತ್ಯಂತ ದೊಡ್ಡದಾದ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ಲರಿಗೂ ಅರ್ಪಣೆ ಮಾಡಿದ್ದಾರೆ. ಇವತ್ತು ಕೂಡ ನಾವೆಲ್ಲ ಆ ಸಂವಿಧಾನದ ಅಡಿಯಲ್ಲಿ, ಆ ಸಂವಿಧಾನದ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯೋಣ ಅಂತ ಹೇಳುತ್ತಾ, ತಮ್ಮೆಲ್ಲರಿಗೂ ಈ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.